ಸಿನಿಮಾಗಾಗಿ ಒಂದಾಗ್ತದೆ ನಿರ್ದೋಸೆ ಜೋಡಿ. ಲೇಡಿ ಸ್ಟೈಲರ್ ಪಾತ್ರದಲ್ಲಿ ನವರಸ ನಾಯಕ ಜಗ್ಗೇಶ್. ಹೆಣ್ಣಿಗೆ ಸ್ವಿಚ್ ಹಾಕೋರ್ ಬೇಕು, ಗಂಡಿಗೆ ಬೆಳಕು ಕೂಡ ಬಲ್ಪ್ ಬೇಕು. ಮದುವೆ ಆದ್ಮೇಲೆ ಇಂತ ಒಪ್ಪಂದದ ಮೇಲೆ ವಿದ್ಯುತ್ ಹರಿತಾನೆ ಇರುತ್ತೆ. ಕಳೆದ ವರ್ಷ ಬ್ಲಾಕ್ ಬಸ್ಟರ್ ಆದಂತಹ ನಿರ್ದೋಸೆ ಟೀಮ್ ಮತ್ತೊಂದು ಅಂತಹದ್ದೇ ಕಾಮಿಡಿ ಎಂಟರ್ಟೈನರ್ಗೆ ಸಜ್ಜಾಗ್ತಿದೆ. ನೋಡುಗರಿಗೆ ಘಮ ಘಮಿಸೋ ನಿರ್ದೋಸೆ ನೀಡಿದ್ದ ನಿರ್ದೇಶಕ ವಿಜಯ್ ಪ್ರಸಾದ್ ಮತ್ತದೇ ನವರಸ ನಾಯಕ ಜಗ್ಗೇಶ್ ಜೊತೆಗೂಡಿ ಸಿನಿಮಾ ಮಾಡ್ತಿದ್ದಾರೆ. ಸಿನಿಮಾಗೆ 34 ಲೇಡಿ ಸ್ಟೈಲರ್ ಅಂತ ಟೈಟಲ್ ಕೂಡ ಫಿಕ್ಸ್ ಆಗಿದೆ. ಸ್ವೆಟರ್ನ ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲ ಬೇರೆಯವ್ರ ಕೈಲಿ ಬೇಕಾದ್ರೆ ಹಾಕಿಸ್ಕೋಬಹುದು. ಹಾಕೊಡೋರ್ ಕೊಡೋ ದುಡ್ಗಿಂತ ರೆಡಿಮೇಡೇ ಕಡಿಮೆಗೆ ಸಿಗುತ್ತಲ್ಲ. ಆದ್ರೂ ಹಾಕಿಸ್ಕೊಳ್ಳೋದ್ರಲ್ಲಿರೋ ಮಜಾ ರೆಡಿಮೇಡ್ ಅಲ್ಲಿ ಸಿಗೋಲ್ಲ. ಮೇಘದೂತ್ ಪಿಕ್ಚರ್ಸ್ ಬ್ಯಾನರ್ ನಡಿ ಸನತ್ ಕುಮಾರ್ ಡಿ, ರವಿಚಂದ್ರ ರೆಡ್ಡಿ ಮತ್ತು ಡೀಲ್ ರಾಜ ನಿರ್ಮಾಪಕ ಕೃಷ್ಣಮೂರ್ತಿ ಹೀಗೆ ಮೂವರು ಈ ಸಿನಿಮಾಗೆ ಬಂಡವಾಳ ಹಾಕ್ತಿದ್ದಾರೆ. ಸಿದ್ಲಿಂಗು ನಿರ್ದೋಸೆ ನಂತರ ವಿಜಯ್ ಪ್ರಸಾದ್ ನಿರ್ದೇಶನದ ಮೂರನೇ ಸಿನಿಮಾ ಇದಾಗಿದ್ದು ಮತ್ತದೇ ಹಾಸ್ಯದ ಹೊನಲು ಹರಿಸಲಿದ್ದಾರೆ ಜಗ್ಗಣ್ಣ ವಿಜಯ್ ಪ್ರಸಾದ್. ದಯವಿಟ್ಟು ಕ್ಷಮಿಸಿ, ಅವನು ಇಂಗ್ಲಿಷ್ ನಮ್ ಸ್ವಲ್ಪ ವೀಕ್. ಫ್ಯಾಕ್ಟ್ಸ್ ಅಂದ್ರೆ ಗೊತ್ತಾಗಲ್ಲ, ಸೆಕ್ಸ್ ಅಂದ್ರೆ ಪ್ರಬಂಧನೇ ಬರೀತಾನೆ. ಇದೇ ತಿಂಗಳ 26ರಿಂದ ಚಿತ್ರೀಕರಣ ಶುರುವಾಗಲಿದ್ದು ಇಲ್ಲಿ ಬಹುಮುಖ ಪ್ರತಿಭೆ ಜಗ್ಗೇಶ್ ಲೇಡಿ ಸ್ಟೈಲರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿರೋದು ವಿಶೇಷ. ಜಗ್ಗೇಶ್ ಲೇಡಿ ಸ್ಟೈಲರ್ ಅಂದಾಕ್ಷಣವೇ ನಿಮ್ಮ ಮುಖದಲ್ಲಿ ಈ ಪಾಟಿ ನಗು ಬರ್ತಿದೆ ಅಂದ್ರೆ ಸಿನಿಮಾದಲ್ಲಿ ನಗುವಿನ ಪ್ರಮಾಣ ಅದರ 10 ಪಟ್ಟು ಜೋರಿರಲಿದೆ. ಸದ್ಯ ಜಗ್ಗೇಶ್ ಜೊತೆ ವೀಣಾ ಸುಂದರ್ ಪ್ರಮುಖ ಪಾತ್ರವೊಂದನ್ನ ಪೋಷಿಸಲಿದ್ದು ಸದ್ಯದಲ್ಲೇ ಉಳಿದ ಕಲಾವಿದರು ಮತ್ತು ಟೆಕ್ನಿಕಲ್ ಟೀಮ್ ರಿವೀಲ್ ಮಾಡಲಿದೆ ಚಿತ್ರತಂಡ. ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ9.